ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ನಿಮ್ಗೆ ಯಾವ ಪೇಪರ್ ಇದೆಯಲ್ವಾ, ಸೊ ಈ ಪೇಪರ್ಗೆ ಸಂಬಂಧಪಟ್ಟಂತೆ ಜಾನ್ವರಿ 2025 ಅಲ್ಲಿ ನಡೆದಿರುವಂತಹ ಪೇಪರ್ನ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಬಂದೀನಿ. ಇದು ಫಸ್ಟ್ ಸೆಮಿಸ್ಟರ್ನ BComನ ಸ್ಟೂಡೆಂಟ್ಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆಯಲ್ವಾ, ಸೊ ಈ ಪೇಪರ್ ಯಾವುದು ಅಂತಂದರೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ನಾರ್ತ್ ಯೂನಿವರ್ಸಿಟಿ, ಓಕೆನಾ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿದು ಪೇಪರ್ ಆಗಿರುತ್ತೆ. ಇದು ನಮ್ಮ ತುಮಕೂರು ಯೂನಿವರ್ಸಿಟಿಗೂ ಸೇಮ್ ಸಿಲೆಬಸ್ ಆಗಿರೋದ್ರಿಂದ ಸೊ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಓಕೆನಾ. ಆ್ಯಂಡ್ ದೆನ್ ಏನಪ್ಪ ಅಂತ ಅಂದರೆ ಈ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ವಾ, ಈ SCP ಕ್ವಶನ್ ಪೇಪರು ಸಹ ಯಾವ ರೀತಿ ಇರುತ್ತಲ್ವ ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಇರುವಂಥ ಈ ಪೇಪರು ಹೌದು. ಅದೇ ರೀತಿ ನಮಗೆ NEP ಬ್ಯಾಚ್ ಇತ್ತಲ್ವ, ಸೊ ನ್ಯೂ ಎಜುಕೇಷನ್ ಪಾಲಿಸಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಸಿಲೆಬಸ್ ಅಂದರೆ SCP ಸಿಲೆಬಸ್ಸು ಮತ್ತು NEP ಸಿಲೆಬಸ್ಸು ತುಂಬಾ ಸೇಮ್ ಇದೆ, ಅಂದರೆ ತುಂಬ ಕ್ಲೋಸ್ ಆಗಿದೆ. ಅದನ್ನು ಯಾವ ಥರ ಅನಾಲಿಸಿಸ್ ಮಾಡ್ಕೊಬೇಕು, ಯಾವ ಥರ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲೇದಾಗಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಹಾಗೆ ಅದೇ ರೀತಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರಿ, ಇನ್ನು ಮುಂದೆ ಮಾಡೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಈ SCP ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಈ ಪೇಪರ್ ಯಾವ ಥರ ಇದೆ, 2 ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಆ್ಯಂಡ್ 15 ಮಾರ್ಕ್ಸಿಗೆ ಕ್ವಶನ್ ಪೇಪರ್ಗಳು, ಅಂದರೆ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ಸ್ ರೈಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇದು ತುಂಬಾ ಮೋಸ್ಟ್ ರಿಪೀಟೆಡ್ ಆಗಿರೋ ಕ್ವಶನ್ಸ್ಗಳು ಮತ್ತು ತುಂಬಾ ಇಂಪಾರ್ಟೆಂಟು. ಸೊ ಈ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವೆಲ್ಲ ಬರ್ತವೆ ಅಂತ ಹೇಳೋದನ್ನು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಸೊ ಈ ವಿಡಿಯೋ ನೋಡೋಣ ಬನ್ನಿ. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ತಿಳ್ಕೊತೀರಾ, ಈ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸ್, 2 ಮಾರ್ಕ್ಸ್ ಆ್ಯಂಡ್ 15 ಮಾರ್ಕ್ಸಿಗೆಲ್ಲ ಯಾವ ಥರ ಕ್ವಶನ್ಸ್ ಇದೆ, ಇದು ತುಂಬಾ ಇಂಪಾರ್ಟೆಂಟು ಗೈಸ್, ಓಕೆನಾ. ಈ ಕ್ವಶನ್ ಪೇಪರ್ ಬಂದುಬಿಟ್ಟು ನಿಮ್ಮ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಯಾರೆಲ್ಲ ಬರೀತಾ ಇದ್ದೀರಾ ಅಲ್ವಾ, ಅವರಿಗೆ ಈ ಪೇಪರ್ ತುಂಬಾ ಇಂಪಾರ್ಟೆಂಟು. ಅದನ್ನು ನಾನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಇದರಲ್ಲಿರೋ ಒಂದು ಕ್ವಶನ್ಸ್ ಬಿಡೋಕ್ಕೆ ಹೋಗಬೇಡಿ, ಪ್ರತಿಯೊಂದನ್ನು ಓದ್ಕೊಳ್ಳಿ. ಸೊ ಅದರಲ್ಲಿ 2 ಮಾರ್ಕ್ಸಿಗೆ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಸೊ ಇದೇ ಥರ ಬರ್ತದೆ, ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಬೋದು ಅಷ್ಟೇ. ಅಂದರೆ ನೋಡಿ, ಡಿಫೈನ್ ಪ್ರೈವೇಟ್ ಕಂಪನಿ ಅಂದರೆ ಖಾಸಗಿ ಕಂಪನಿ ವ್ಯಾಖ್ಯಾನಗಳನ್ನು ತಿಳಿಸಿ, ಅಂದರೆ ಡೆಫಿನೇಷನ್ಸ್ ಆಫ್ ಪ್ರೈವೇಟ್ ಕಂಪನಿ ಅಂತ ಸೊ ಕೇಳಿದ್ದಾನೆ. ಈಗ ಪ್ರೈವೇಟ್ ಕಂಪನಿ ಅಂತ ಕೇಳಿದ್ದಾನೆ, ಸಪೋಸ್ ಡಿಫೈನ್ ಆಫ್ ದ ಕಂಪನಿ ಅಂತ ಕೇಳ್ಬೋದು, ಸೊ ಅಥವಾ ಪಬ್ಲಿಕ್ ಕಂಪನಿ ಅಂತ ಕೇಳ್ಬೋದು. ಓಕೆ, ಈ ರೀತಿಯೆಲ್ಲ ಕ್ವಶನ್ನ ರೈಸ್ ಮಾಡ್ಬೋದು ಯಾವ ಥರ 2 ಮಾರ್ಕ್ಸಿಗೆ. ಸೊ ನಾನು ಹೇಳ್ತೀನಿ, ಸೊ ನೀವು ಡೆಫಿನೇಷನ್ನ ಓದ್ಕೊಂಡ್ರೆ ಮೀನಿಂಗ್ ಓದೋ ಅವಶ್ಯಕತೆ ಇಲ್ಲ. ಆ ಥರ ನೇಮನ ಒಂದು ಬಿಟ್ಟು ಓದ್ಕೊಂಡ್ರೆ ಸೊ ನೀವು ಬರೆದ್ರೆ ಅದೇ ಮೀನಿಂಗ್ ಆಗಿರುತ್ತೆ. ಸೊ ಇದು ಕ್ವಶನ್ ಆದರೆ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕೋರಮ್, ಅಂದರೆ ಕೋರಮ್ ಎಂದರೇನು. ಸೊ ಇದನ್ನ ನೀವು ಐದರ್ ಕನ್ನಡದಲ್ಲಾರ ಬರಿಬೋದು ಆರ್ ಇಂಗ್ಲೀಷಲ್ಲಾರ ಬರಿಬೋದು ಈ ಸಬ್ಜೆಕ್ಟ್ನ, ಅದು ನಿಮ್ಗೆ ಬಿಟ್ಟಿದ್ದು. ನಾನು ಸಜೆಸ್ಟ್ ಮಾಡುವಂಥದ್ದು ಇಂಗ್ಲೀಷಲ್ಲಿ ಬರೀರಿ ಅಂತ. ಅಂದರೆ ನೋಡಿ, ವಾಟ್ ಈಸ್ ಕೋರಮ್ ಅಂತ ಅಂದರೆ ಒಂದು ಆ ಸಭೆಯಲ್ಲಿ ಸೇರಿರ್ತಾರಲ್ಲ ಜನನ, ಅವ್ರನ್ನ ಅಟೆಂಡೆನ್ಸ್ನ ತೊಗೊಳೋದಕ್ಕೆ ನಾವು ಕೋರಮ್ ಅಂತ ಕರಿತೀವಿ. ಈ ರೀತಿ ಕ್ವಶನ್ ಆಯಿತಾ. ಇನ್ನು ಮೂರನೇ ರೀತಿ ಯಾವ ಥರ ಕ್ವಶನ್ ಅಂತ ಕೇಳಿದ್ರೆ ನೋಡಿ, ವಾಟ್ ಈಸ್ ಲಿಮಿಟ್ ಲಯಬಿಲಿಟಿ, ಅಥವಾ ಅಂದರೆ ಲಯಬಿಲಿಟಿ ಅಂದರೆ ಮಿತಿಯ ಹೊಣೆಗಾರಿಕೆ ಎಂದರೇನು. ಇದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಆಗಿರೋ ಕ್ವಶನ್ಸು. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ AGM, ಅಂದರೆ ವಾರ್ಷಿಕ ಸಾಮಾನ್ಯ ಸಭೆ ಎಂದರೇನು, ಅಂದರೆ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಂತ ಮೀನಿಂಗ್ನ ಕೇಳ್ತಿದ್ದಾನೆ. ನೀವು ಅಂದರೆ ಈ ಮೀಟಿಂಗ್ನ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಮತ್ತು ನೀವು ಅಂದರೆ ಶೇರ್ ಹೋಲ್ಡರ್ಸು, ಅದೊಂದು ಅಂದರೆ ತುಂಬ ಟೈಪ್ಸ್ ಆಫ್ ಮೀಟಿಂಗ್ ಬರ್ತವೆ, ಅದ್ರಲ್ಲಿ ನೀವು ನೋಡ್ಕೊಳ್ತಾ ಇರಬೇಕು. ಸೊ ನೆಕ್ಸ್ಟು, ಹೂ ಈಸ್ ದ ಪ್ರಮೋಟರ್, ಅಂದರೆ ಪ್ರಾವರ್ತಕ ಎಂದರೆ ಯಾರು, ಅಂದರೆ ಪ್ರಮೋಟರ್ನ ಬಗ್ಗೆ ನೀವು ಮೀನಿಂಗ್ನ ಇಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟು, ವಾಟ್ ಡೂ ಯು ಮೀನ್ ಬೈ ಮಿನಿಟ್ಸ್, ಅಂದರೆ ಮಿನಿಟ್ಸ್ ಅಂತ ಅಂದರೆ ಆ ಸಭೆಯಲ್ಲಿ ಸೇರಿರ್ತಾರಲ್ವ ಅದನ್ನು ಏನೆಲ್ಲ ಮಾತಾಡಿದ್ದಾರೆ, ಅಂದರೆ ಮಾತುಕತೆ, ವಾದ ವಿವಾದ ಎಲ್ಲ ಏನಾಯಿತು ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿರಬೇಕು. ಅಂದರೆ ನೀವು ಅಲ್ಲಿ ಬರೀಬೇಕು, ಬುಕ್ ಆಫ್ ಅಕೌಂಟ್ಸಲ್ಲಿ ಬರೆದ್ರೆ ಅದನ್ನ ಮಿನಿಟ್ ಅಂತ ಕರಿತೀವಿ. ಅದನ್ನು ಮೀನಿಂಗ್ನ ನೀವು ಇಲ್ಲಿ ಬರೀಬೇಕು, ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ಲೋಬಲ್ ಕಂಪನಿ.
ಸೊ ಜಾಗತಿಕ ಕಂಪನಿ ಯಾವುದೋ 2 ಲಕ್ಷಣಗಳನ್ನು ಬರೆಯಿರಿ. ಸಪೋಸ್ ಈ ಥರ ಕೇಳ್ಬೋದಲ್ವಾ. ಇನ್ನು ಯಾವ ಥರ ಈ ಥರ ಅಂದರೆ ನೆಕ್ಸ್ಟು ಕ್ವಶನ್ ರೈಸ್ ಮಾಡ್ತಿದ್ದಾನೆ ಅಂದರೆ ಟು ಅಂದರೆ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಇನ್ನೇನಿಲ್ಲ ಫ್ಯೂಚರ್ಸು. ಸೊ ಫ್ಯೂಚರ್ಗೆ ಇದು ಗ್ಲೋಬಲ್ ಕಂಪನಿ ಕೇಳಿದರೆ ಸೊ ಪ್ರೈವೇಟ್ ಕಂಪನಿ ಕೇಳ್ಬೋದು, ಪಬ್ಲಿಕ್ ಕಂಪನಿ ಕೇಳ್ಬೋದು, ಫಾರಿನ್ ಕಂಪನಿ ಕೇಳ್ಬೋದು. ಸೊ ಗೊತ್ತಿಲ್ಲ, ಈ ಮೂರಕ್ಕೂ ಆಗೋ ಥರ ನೀವು ನೀಟಾಗಿ ಓದ್ಕೊಂಡ್ರೆ ಈ ಗ್ಲೋಬಲ್ ಕಂಪನಿ ಕೇಳಿದರೆ ಸೊ ಇದಕ್ಕೆ ಮೀನಿಂಗ್ ನೀವು ನೀಟಾಗಿ ಬರೀಬೇಕಾಗುತ್ತೆ. ಸೊ ಇದು 2 ಮಾರ್ಕ್ಸಿಗಾದರೆ 5 ಮಾರ್ಕ್ಸಿಗೆ ನಾನು ಅಷ್ಟು ಕ್ವಶನ್ ನೋಡಿದ್ದೀನಿ. ಸೊ 5 ಅಂದರೆ ಇದು 6 ಮಾರ್ಕ್ಸಿಗೆ ಅಂತ ಹೇಳಿದ್ದಾರೆ, ಬಟ್ ನೀವು ಇಲ್ಲಿ 5 ಮಾರ್ಕ್ಸಿಗೆ ಅಂತ ಮಾಡ್ಕೊಳ್ಳಿ. ಸೇಮ್ ಇದೇ ಥರ ಕ್ವಶನ್ಸು ನಿಮಗೂ ಸಹ ಕೇಳ್ತಾರೆ, ಓಕೆನಾ. ಇದು ನಮ್ಮ ಬೇರೆ ಯೂನಿವರ್ಸಿಟಿ ಆಗಿರೋದ್ರಿಂದ ಸೊ ಅದು ಅಂತ ಏನಿಲ್ಲ, ನಿಮಗೆ ಸ್ವಲ್ಪ ಅಂದರೆ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗ್ಬೋದು, ಬಟ್ ಕ್ವಶನ್ಸು ಸಹ ಸೇಮ್ ಇದ್ದೇ ಇರುತ್ತೆ, ಓಕೆನಾ. ಸೊ ನೋಡಿ ಗೈಸ್, ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ಸೊ ಫಸ್ಟ್ ಕ್ವಶನ್ನೇ ಇದು ಮೋಸ್ಟ್ ರಿಪೀಟೆಡ್. ನಾವು ಬರೆಯುವಾಗಲೂ ನಾನು ಇಲ್ಲಿವರೆಗೂ 2 ಪೇಪರ್ ಅಂದರೆ ನಮ್ಮ NEP ಬ್ಯಾಚಿಗೆ ಸಂಬಂಧಪಟ್ಟಂತೆ 2 ಪೇಪರ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಬೇಕಾದ್ರೆ ನೀವು ಹೋಗಿ ಬೇಕಾದ್ರೆ ಅದನ್ನು ರಿವ್ಯೂ ಮಾಡ್ಕೊಬೋದು. ಸೇಮ್ ಇದೇ ಥರ ಕ್ವಶನ್ಸ್ಗಳು ಅಲ್ಲೂ ಸಹ ರೇಸ್ ಆಗಿದೆ. ಬೇಕಾದ್ರೆ ಈ ವಿಡಿಯೋದಲ್ಲಿ ಆ ವಿಡಿಯೋಗಳನ್ನ ಸಹ ಪಿನ್ ಮಾಡಿರ್ತೀನಿ, ಬೇಕಾದ್ರೆ ಹೋಗಿ ನೋಡ್ಕೊಂತ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ಸೊ ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಇದು ಸಹ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು ಮೇಜರ್ ಆಗಿ ಹೌದು. ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿಯ ಫ್ಯೂಚರ್ಸ್ಗಳನ್ನ ನೀವು ಇಲ್ಲಿ ಬರೀಬೇಕು ಮತ್ತು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಯಾವ ಥರ ಬರೀತೀರಾ ಅಂತಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದರೆ ಏನು ಅಂದರೆ ಕಂಪ್ನಿ ಮೀನಿಂಗ್ನ ಬರೀತೀರಾ, ಫ್ಯೂಚರ್ಸ್ನ ಪಾಯಿಂಟ್ಸ್ನ ಬರೆದ್ಬಿಟ್ಟು ಅನಂತರ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟು. ಲಿಸ್ಟ್ ಔಟ್ ದ ಕಾಂಟೆಂಟ್ ಆಫ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಅಂದರೆ ಇಲ್ಲಿ 2 ಬರ್ತಾವಲ್ವಾ, ಅಸೋಸಿಯೇಷನ್ಸು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸು ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಸು. ಇದಕ್ಕೆ ಸಂಬಂಧಪಟ್ಟಂತೆ 5 ಮಾರ್ಕ್ಸಿಗಾಗಿರ್ಬೋದು ಅಥವಾ 12 ಮಾರ್ಕ್ಸಿಗಾಗಿರ್ಬೋದು ಈ ಕ್ವಶನ್ಸ್ಗಳು ತುಂಬಾ ಮೋಸ್ಟ್ ರಿಪೀಟೆಡ್ ಆಗಿರುವಂಥ ಕ್ವಶನ್ಸ್ಗಳು. ಬಟ್ ಈ ಕ್ವಶನ್ ಪೇಪರಲ್ಲಿರುವಂಥ ಒಂದು ಕ್ವಶನ್ ಸಹ ಬಿಡೋಕ್ಕೆ ಹೋಗಬೇಡಿ, ಅದು ನನ್ನ ಸಜೆಷನ್. ಯಾಕಪ್ಪ ಅಂತ ಅಂದರೆ ಮೋಸ್ಟ್ ಆಫ್ ಆಲ್ ಕ್ವಶನ್ಸ್ ರಿಪೀಟೆಡ್ ಆಗಿದೆ. ಅಂದರೆ ಈ ಕಂಟೆಂಟ್ ಅಂದರೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ಸು ಯಾವ ಥರ ಅದರಲ್ಲಿ ಕಂಟೆಂಟ್ ಇದೆ ಅನ್ನೋದು ನೀವು ಲಿಸ್ಟ್ ಮಾಡಿದ್ರೆ ಸಾಕಾಗುತ್ತೆ 5 ಮಾರ್ಕ್ಸಿಗೆ. ಸಪೋಸ್ 12 ಮಾರ್ಕ್ಸಿಗೆ ಕೇಳಿದ್ರಾಗ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಸ್ನ ಬೇರೆ ಥರ ಬರೆದು ಆರ್ಟಿಕಲ್ ಆಫ್ ಅಸೋಸಿಯೇಷನ್ನ ಬೇರೆ ಥರ ಬರೆದು ಅದಕ್ಕೆ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಕಂಪನಿ ಪ್ರಮೋಟರ್. ಓಕೆನಾ. ನೋಡಿ, ಇಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಕಂಪನಿ ಪ್ರಮೋಟರ್ ಅಂತ ಅಂದರೆ ಅವನ ಕಾರ್ಯಗಳು, ಅಂದರೆ ಅವನ ಫಂಕ್ಷನ್ಸ್ ಅಂದರೆ ಕಂಪನಿ ಪ್ರಮೋಟರ್ನ ಬಗ್ಗೆ ಮೀನಿಂಗ್ನ ಬರೆದು ಅವನ ಫಂಕ್ಷನ್ಸ್ನ ನೀವಿಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ಥರ ಕ್ವಶನ್ ಕೇಳ್ದಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ಥರ ಕೇಳ್ಬೋದು, ಸೊ ಯಾವ ಥರ ಕ್ವಶನ್ ಕೇಳ್ಬೋದು ಅಂತ ಅಂದರೆ ಸೊ ಪವರ್ಸ್ ಆ್ಯಂಡ್ ಡ್ಯೂಟೀಸು ಅಂದರೆ ಈಗ ಫಂಕ್ಷನ್ಸ್ ಆಫ್ ಕಂಪನಿ ಅಂದರೆ ಏನಪ್ಪ ಅಂತಂದರೆ ಪ್ರೈವೇಟ್ ಇಲ್ಲಿ ನೋಡಿ ಕಂಪನಿ ಪ್ರಮೋಟರ್ನ ಕೇಳಿದಾನ, ಕೆಲವೊಂದು ಸಾರಿ ಡೈರೆಕ್ಟರ್ನ ಕೇಳ್ಬೋದು. ಸೊ ನೆಕ್ಸ್ಟು ಅನಂತರ ಯಾವ ಥರ ಕ್ವಶನ್ ಕೇಳ್ತಾನೆ ಅಂತ ನೋಡೋದಾದರೆ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಏನಂತ ಕೇಳ್ತಾನೆ ಅಂತಂದರೆ ಆಡಿಟರ್ ಆಗಿರ್ಬೋದು, ಸೊ ಸೆಕ್ರೆಟರಿ ಆಗಿರ್ಬೋದು, ಈ ರೀತಿ ಕ್ವಶನ್ನ ಕೇಳ್ತಾನೆ. ಅವನ ಫಂಕ್ಷನ್ಸ್ ಮಾತ್ರ ಕೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಸ್ಟೇಟ್ ದ ಪ್ರಿವಿಲೇಜಸ್ ಆಫ್ ಪ್ರೈವೇಟ್ ಕಂಪನಿ ಅಂದರೆ ಪ್ರೈವೇಟ್ ಕಂಪನಿಗೆ ಸಂಬಂಧಪಟ್ಟಂತೆ ಅವರು ಅಂದರೆ ಪ್ರೈವೇಟ್ ಕಂಪನಿ ಎದುರಿಸುವಂಥ ಸವಾಲುಗಳು ಯಾವ್ಯಾವು ಅಂದರೆ ಚಾಲೆಂಜಸ್ಗಳನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೋಡಿ, ಖಾಸಗಿ ಕಂಪನಿಗೆ ಇರುವ ಸವಲತ್ತುಗಳು ಮತ್ತು ಸಂಕ್ಷಿಪ್ತವಾಗಿ ವಿವರಿಸಿ. ಪ್ರಿವಿಲೇಜಸ್ ಅಂದರೆ ಚಾಲೆಂಜಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು 5 ಮಾರ್ಕ್ಸಿಗೆ ರೈಟ್ ಎ ನೋಟ್ ಆನ್ ಸ್ಟ್ಯಾಚ್ಯುಟರಿ ಮೀಟಿಂಗ್. ಈ ಕ್ವಶನ್ಸು ತುಂಬಾ ನಾವು ಬರೆಯುವಕ್ಕಿಂತನೂ ಈ ಕ್ವಶನ್ಸು ತುಂಬಾ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಅಂದರೆ ಸ್ಟ್ಯಾಚ್ಯುಟರಿ ಮೀಟಿಂಗ್ನ ಬಗ್ಗೆ ಯಾರನ್ನೆಲ್ಲ ತಿಳ್ಕೊಂಡಿರ್ತೀರ ಅದಕ್ಕೆ ಪಾಯಿಂಟ್ಸ್ ವೈಸ್ ಬರ್ತದಲ್ಲ, ಅದನ್ನು ನೀವು ನೀಟಾಗಿ ಬ್ರೀಫ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇನ್ನು 15 ಮಾರ್ಕ್ಸಿಗೆ, ಇಲ್ಲಿ 14 ಮಾರ್ಕ್ಸಿಗೆ ಅಂತ ಕೇಳಿದ್ದಾನೆ, ನೀವು 15 ಮಾಡ್ಕೊಳ್ಳಿ. 50 ಮಾರ್ಕ್ಸಿಗೆ ಇದೇ ಥರ ಕ್ವಶನ್ಸು ತುಂಬಾ ರೈಸ್ ಆಗುತ್ತೆ. ಸೊ ನೋಡಿ ಗೈಸ್, ಏನಪ್ಪ ಅಂತ ಅಂದರೆ ಸೊ 15 ಮಾರ್ಕ್ಸಿಗೆ ಫಸ್ಟ್ ಕ್ವಶನ್ ನೋಡೋದಾದರೆ ಎಕ್ಸ್ಪ್ಲೇನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕಂಪನೀಸ್ ಅಂದರೆ ವಿವಿಧ ರೀತಿಯ ಕಂಪನಿಗಳನ್ನು ವಿವರಿಸಿ. ಅಂದರೆ ನೀವು ಇಲ್ಲಿ ಟೈಪ್ಸ್ ಆಫ್ ಕಂಪನೀಸ್ನ ಬರೆಯೋಕ್ಕಿಂತ ಮುಂಚೆ ಕಂಪನೀಸ್ನ ಮೀನಿಂಗ್ನ ಬರೆದು ಟೈಪ್ಸ್ನ ಮೊದಲು ಬರೀರಿ. ಅಂದರೆ ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ, ಫಾರಿನ್ ಕಂಪನಿ, ಓಕೆ, ಆ ಥರ ಎಲ್ಲ ಬರುತ್ತಲ್ವ, ಆ ಟೈಪ್ಸ್ ಎಲ್ಲ ಬರೆದ್ಬಿಟ್ಟು ಅನಂತರ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊತ ಬಂದು ನೀವು ಕೆಲವೊಂದು ನೀವು ಎಕ್ಸಾಂಪಲ್ನ ಕೊಟ್ಟರೆ ತುಂಬಾ ಹೈಲೈಟಾಗಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಕೇಳಿದ್ದಾನೆ 15 ಮಾರ್ಕ್ಸಿಗೆ, ಎಕ್ಸ್ಪ್ಲೇನ್ ದ ಡಿಫರೆಂಟ್ ಸ್ಟೇಜಸ್ ಇನ್ ದ ಫಾರ್ಮೇಷನ್ಸ್ ಆಫ್ ಕಂಪನಿ. ಅಂದರೆ ಡಿಫರೆಂಟ್ ಸ್ಟೇಜಸ್ ಇನ್ ಫಾರ್ಮೇಷನ್ಸ್ ಆಫ್ ಕಂಪನಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂದರೆ ಕಂಪನಿ ರಿಜಿಸ್ಟ್ರೇಷನ್ ಅಂದರೆ ಫಾರ್ಮೇಷನ್ಗೆ ಯಾವೆಲ್ಲ ಸ್ಟೆಪ್ಸ್ಗಳಿದಾವಲ್ಲ, ಡಿಫ್ರೆಂಟ್ ಸ್ಟೆಪ್ಸ್ಗಳು, ಅವನ್ನ ನೀವಿಲ್ಲಿ ನೀಟಾಗಿ ಮೆನ್ಷನ್ ಮಾಡಬೇಕು. ಅಂದರೆ ಯಾವ ಥರ ಅಂತಂದರೆ ತುಂಬಾ ಈಸಿಯಾಗಿರುತ್ತೆ ಆ್ಯಂಡ್ ತುಂಬಾ
ಆರಾಮಾಗಿ ಬರಿಬೋದು. ಓಕೆನಾ, ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಏನಂತ ದೊಡ್ಡದೇನಲ್ಲ, ಆರಾಮಾಗಿರುತ್ತೆ, ನೀಟಾಗಿ ಬರೀರಿ, ಬಟ್ ನೀಟಾಗಿ ತಿಳ್ಕೊಂಡಿರಿ. ನೆಕ್ಸ್ಟು ವಾಟ್ ಈಸ್ ರೆಸೊಲ್ಯೂಷನ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೆಸೊಲ್ಯೂಷನ್ಸ್. ಅಂದರೆ ನಿರ್ಣಯ ಎಂದರೇನು, ವಿವಿಧ ರೀತಿಯ ನಿರ್ಣಯಗಳನ್ನು ವಿವರಿಸಿ. ಅಂದರೆ ಅಲ್ಲಿ ಬರುತ್ತೆ ರೆಸೊಲ್ಯೂಷನ್ ಅಂತ ಬಂದರೆ ಕಾರ್ಪೊರೇಷನ್ ಅಂದರೆ ಕಾರ್ಪೊರೇಟ್ ಮೀಟಿಂಗಲ್ಲಿ ಬರುತ್ತೆ, ಆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ. ರೆಸೊಲ್ಯೂಷನ್ ಅಂದರೆ ಏನು, ಏನಾದ್ರು ರೆಸೊಲ್ಯೂಷನ್ನ ತೊಗೊಳ್ತಾರೆ, ಅದು ಮೊದಲು ಮೀನಿಂಗ್ನ ಬರೀಬೇಕು. ನೆಕ್ಸ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ರೆಸೊಲ್ಯೂಷನ್, ಯಾವ ರೀತಿಯೆಲ್ಲ ಟೈಪ್ಸ್ ಆಫ್ ರೆಸೊಲ್ಯೂಷನ್ ಯಾವೆಲ್ಲ ಬರ್ತವೆ ನೀವು ಬರೆದ್ಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಕ್ವಶನ್ಸು. ಇನ್ನು ನೆಕ್ಸ್ಟ್ ಕ್ವಶನ್ಸು ಯಾವ ಥರ ಅಂತ ನೋಡೋದಾದರೆ, ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕಂಪನಿ. ಇದು ನಿಮಗೆ ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ಕಂಪನಿಗಳ ಮಧ್ಯೆ ಇರುವ ವ್ಯತ್ಯಾಸಗಳನ್ನು ವಿವರಿಸಿ. ನೋಡಿ ಏನಪ್ಪ ಅಂತಂದರೆ, ಈ ಪಬ್ಲಿಕ್ಕು ಮತ್ತು ಪ್ರೈವೇಟ್ ಕಂಪನೀಸು ಇಲ್ಲಿ ಡಿಫ್ರೆನ್ಸ್ನ ಕೇಳಿರ್ಬೋದು. ಸಪೋಸ್ ಇದೇ ಥರ ಅಂದರೆ ಇದು 15 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು ಹೌದು, ಅಥವಾ 5 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸು ಹೌದು. ಯಾಕಪ್ಪ ಅಂತಂದರೆ ಇದು ಪಬ್ಲಿಕ್ ಕಂಪನಿ ಆ್ಯಂಡ್ ಪ್ರೈವೇಟ್ ಕಂಪನಿ ಅಂತ ಇದು ಡಿಫ್ರೆನ್ಸ್ ಕೇಳ್ಬೋದು. ಕೆಲವೊಂದು ಸಾರಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ನು ಆ್ಯಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಸಹ ಡಿಫ್ರೆನ್ಸ್ನ ಕೇಳ್ಬೋದು. ಈ ಎರಡು ಡಿಫ್ರೆನ್ಸು ತುಂಬಾ ಇಂಪಾರ್ಟೆಂಟು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಆ್ಯನ್ಯುಯಲ್ ಜನರಲ್ ಮೀಟಿಂಗ್ ಆ್ಯಂಡ್ ಡ್ಯೂಟೀಸ್ ಆಫ್ ಸೆಕ್ರೆಟ್ರಿ. ನಾನು ಅವಾಗಲೇ ಹೇಳಿದ್ನಲ್ವಾ, ಇಲ್ಲಿ ಅಂದರೆ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಸೆಕ್ರೆಟ್ರಿ ಒಂದು ಕೇಳಿದ್ದಾನೆ. ಅನಂತರ ಆಬ್ಜೆಕ್ಟಿವ್ಸ್ ಆಫ್ ಆ್ಯನ್ಯುಯಲ್ ಜನರಲ್ ಮೀಟಿಂಗ್ ಅಂದರೆ ವಾರ್ಷಿಕ ಮಹಾಸಭೆಯ ಉದ್ದೇಶಗಳು ಮತ್ತು ಕಾರ್ಯದರ್ಶಿಯವರ ಕರ್ತವ್ಯಗಳನ್ನು ವಿವರಿಸಿ. ಓಕೆನಾ, ಇಲ್ಲೊಂದು ಈ ಥರ ಕೇಳ್ತಾನೆ. ಓಕೆನಾ, ಈ ಕ್ವಶನು ತುಂಬಾ ಮೋಸ್ಟ್ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ವೀಡಿಯೋ ಏನಪ್ಪ ಮಾಡ್ತೀನಿ ಇಂಪಾರ್ಟೆಂಟು, ಅದರಲ್ಲಿ ನಾನು ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ, ಯಾವ ಥರ ಎಲ್ಲ ಕ್ವಶನ್ನ ಕೇಳ್ಬೋದು ಅನ್ನೋದನ್ನು. 2 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಆಗಿರ್ಬೋದು, 15 ಮಾರ್ಕ್ಸ್ ಆಗಿರ್ಬೋದು, ನೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ ಆ ನೆಕ್ಸ್ಟ್ ವೀಡಿಯೋನ. ಈ ವಿಡಿಯೋ ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಸಹ ತಲುಪಲಿ. ಸೊ ಮತ್ತು ಯಾವ ಥರ ಎಲ್ಲ ಕ್ವಶನ್ನು ಮತ್ತು ಇನ್ನೂ ಥರ ಬರ್ಬೋದು ಅಂತ ಕೇಳೋದಾದ್ರೆ ಹೇಳ್ತೀನಿ, 1 ಮಿನಿಟ್. ಸೊ ನೋಡ್ಕೊಳ್ಳಿ, ಏನಪ್ಪ ಅಂತ ಅಂದರೆ ನಿಮಗೆ ಮೊದಲನೇದಾಗಿ ಅಂದರೆ ಕಂಪ್ಲೀಟು ನೀವು 3 ಚಾಪ್ಟರ್ನ ಓದ್ಕೊಂಡಿರಿ. ಯಾಕಪ್ಪ ಅಂತ ಅಂದರೆ ಎಲ್ಲ ಚಾಪ್ಟರಿಂದ ಒಂದೊಂದು ಕ್ವಶನ್ನ ರೈಸ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ 5 ಚಾಪ್ಟರಲ್ಲಿ 3 ಚಾಪ್ಟರ್ ಆರಾಮಾಗಿ ಓದ್ಕೊಂಡ್ರೆ ಅದರ ಇಂಟ್ರಡಕ್ಷನ್ ಆಫ್ ಕಂಪನೀಸ್ ನೀಟಾಗಿ ಬರಿಬೋದಾ. ಸೊ ಫಾರ್ಮೇಷನ್ಸ್ ಆಫ್ ಕಂಪನಿಲಿ ಇನ್ಕಾರ್ಪೊರೇಷನ್ ಸ್ಟೇಜಸ್ಸು, ಸಬ್ಸ್ಕ್ರಿಪ್ಷನ್ ಸ್ಟೇಜು ಆ್ಯಂಡ್ ಕಮೆನ್ಸ್ಮೆಂಟ್ ಸ್ಟೇಜ್ ಅಂತ ಬರುತ್ತಾ, ಅದೊಂದು ನೀಟಾಗಿ ನೋಡಿಕೊಂಡ್ರೆ ಕಂಪನಿ ಅಡ್ಮಿನಿಸ್ಟ್ರೇಷನಲ್ಲಿ ಸೊ ಮ್ಯಾನೇಜರ್, ಡೈರೆಕ್ಟರ್ ಆಗಿರ್ಬೋದು, ಅಂದರೆ ಕಂಪನಿ ಸೆಕ್ರೆಟರಿ ಆಗಿರ್ಬೋದು, ಸೊ ನೆಕ್ಸ್ಟ್ ಫಿನಾನ್ಷಿಯಲ್ ಆಫೀಸರ್ ಆಗಿರ್ಬೋದು, ಡೈರೆಕ್ಟರು, ಓಕೆ, ಇವರ ಪವರ್ಸ್ ಆ್ಯಂಡ್ ಡ್ಯೂಟೀಸ್ನ ನೀಟಾಗಿ ತಿಳ್ಕೊತೀವ. ಸೊ ನೆಕ್ಸ್ಟು ಕಂಪನಿ ಸೆಕ್ರೆಟ್ರಿಯ ಅಂದರೆ ಟೈಪ್ಸು, ಕ್ವಾಲಿಫಿಕೇಷನ್ಸು ಅಲ್ಲಿ ಇಲ್ಲಿ ನೀಟಾಗಿ ತಿಳ್ಕೊಂಡು ಅವ್ನು ಯಾವುದೇ ರೀತಿ ಅಪಾಯಿಂಟ್ಮೆಂಟ್ನ ಮಾಡ್ತೀವಿ ಮತ್ತು ರಿಮೂವಲ್ನ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನೀವು ನೀಟಾಗಿ ಇಲ್ಲಿ ತಿಳ್ಕೊಬೋದು. ಸೊ ಇನ್ನು ನೆಕ್ಸ್ಟು ಕಾರ್ಪೊರೇಟ್ ಮೀಟಿಂಗಲ್ಲಿ ಅದೇ ಸೇಮ್ ಇಂಪಾರ್ಟೆನ್ಸ್ ಆಗಿರ್ಬೋದು, ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಅದ್ರ ಟೈಪ್ಸ್ ಆಗಿರ್ಬೋದು, ಫ್ಯೂಚರ್ಸ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಈ ಥರ ಎಲ್ಲ ತುಂಬ ಬರುತ್ತೆ. ಇನ್ನು 5ನೇ ಚಾಪ್ಟ್ರಲ್ಲಿ ವೈಂಡಿಂಗ್ ಅಪ್ ಕಂಪನಿ. ಸೊ ವೈಂಡಿಂಗ್ ಅಪ್ಪಲ್ಲಿ ಅದು ಮೀನಿಂಗು, ವೈಂಡಿಂಗ್ ಆಫ್ ಕಾನ್ಸಿಕ್ವೆನ್ಸಸ್ಸು, ಸೊ ಅದ್ರ ಮತ್ತು ಆಫೀಸರ್ ಲಿಕ್ವಿಡೇಟರ್ನ ಯಾವ ಥರ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾವ ಥರ ಇರುತ್ತೆ ಲಿಕ್ವಿಡೇಟರ್ದು. ಸೊ ನೆಕ್ಸ್ಟು ಈ ಥರ ಇನ್ಸಾಲ್ವೆನ್ಸಿ ಯಾವ ಥರ ಅಂದರೆ ಒಂದು ಕಂಪ್ನಿನ ಯಾವ ಥರ ಅಂದರೆ ಕ್ಲೋಸ್ ಮಾಡ್ತಾರೆ. ಓಕೆ, ಈ ಥರ ಎಲ್ಲ ಕ್ವಶನ್ಸ್ನ ರೈಸ್ ಆಗ್ತವೆ. ಈ ವಿಡಿಯೋದಲ್ಲಿ ಈ ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ಇದು ಈ ಇಯರ್ದೇ ಆಗಿರೋದ್ರಿಂದ ಅದು ಸೇಮ್ ಸಿಲೆಬಸ್ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟು ಗೈಸ್. ಸೊ ಈ ವಿಡಿಯೋ ಸಾಕಾಗುತ್ತೆ, ಇದೊಂದು ನೋಡ್ಕೊಂಡು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಮತ್ತೊಂದು ಸಿಗ್ತೀನಿ.